ದೇಶದಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆ ಈ ಎರಡೂ ಚುನಾವಣೆಗಳಲ್ಲಿ ಯಾವ ಪಕ್ಷ ಅಧಿಕಾರ ಹಿಡಿಯಬಹುದು ಅಥವಾ ಯಾವ ರಾಜ್ಯಗಳಲ್ಲಿ ಯಾವ ಪಕ್ಷಗಳು ಮೇಲುಗೈ ಸಾಧಿಸುತ್ತೆ, ಇಂಥದ್ದೇ ಪಕ್ಷ ಅಧಿಕಾರ ಹಿಡಿಯಬಹುದು ಅಂತ ಒಂದು ಸ್ವಲ್ಪ ಸುಳಿವು ನೀಡುವಂಥದ್ದು ಎಕ್ಸಿಟ್ ಪೋಲ್ಗಳು. ಆದರೆ ಈ ಎಕ್ಸಿಟ್ ಪೋಲ್ ಬರೋದಕ್ಕೂ ಮುಂಚೆನೇ ಯಾವ ರಾಜ್ಯಗಳಲ್ಲಿ ಯಾವ ಪಕ್ಷ ಮೇಲುಗೈ ಸಾಧಿಸುತ್ತೆ, ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರ ಹಿಡಿಯುತ್ತೆ ಅನ್ನೋ ಸುಳಿವನ್ನು ಕೊಡೋದು ಸಟ್ಟಾ ಬಜಾರ್. ಸಟ್ಟಾ ಬಜಾರ್ನಲ್ಲಿ ನಡೆಯುವಂತಹ ಬೆಟ್ಟಿಂಗ್ ದಂಧೆ ಮೂಲಕ ಇಂಥ ಪಕ್ಷಗಳೇ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ಜನಸಾಮಾನ್ಯರು ತಿಳ್ಕೊತಾರೆ ಮತ್ತು ರಾಜಕೀಯ ನಾಯಕರು ಆ ಸಟ್ಟಾ ಬಜಾರ್ನ ಬೆಟ್ಟಿಂಗ್ ದಂಧೆಯ ಹಿನ್ನೆಲೆಯಿಂದ ನಾವು ಅಧಿಕಾರಕ್ಕೆ ಬರ್ತೀವಿ, ಅವರು ಅಧಿಕಾರಕ್ಕೆ ಬರಲ್ಲ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬರ್ತಾರೆ. ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆ ಸಟ್ಟಾ ಬಜಾರ್ನು ಕೂಡ ಗೊಂದಲಕ್ಕೀಡು ಮಾಡಿದೆ. ಸಟ್ಟಾ ಬಜಾರ್ನಲ್ಲಿ ಪ್ರತಿದಿನ ಟ್ರೆಂಡ್ ಬದಲಾಗ್ತಾನೆ ಇರುತ್ತೆ. ಒಂದು ಪಕ್ಷ ಮೇಲಿದ್ದರೆ ಒಂದು ಪಕ್ಷ ಕೆಳಗಡೆ ಇರುತ್ತೆ, ಅದೇ ಪಕ್ಷ ಕೆಳಗಡೆ ಇರೋ ಪಕ್ಷ ಅದ್ರ ನಾಳೆಗೆ ಮೇಲ್ಗಡೆ ಬಂದರೆ ಮೇಲ್ಗಡೆ ಇರುವ ಪಕ್ಷ ಕೆಳಗಡೆ ಬರುತ್ತೆ. ಈ ರೀತಿ ಆವು ಎಣಿ ಆಟ ನಡೀತಾನೆ ಇರುತ್ತೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರ ಹಿಡಿಯುತ್ತೆ ಅಂತ ಖಚಿತವಾಗಿ ಹೇಳೋದರಲ್ಲಿ ಸಟ್ಟಾ ಬಜಾರ್ ಕೂಡ ವಿಫಲವಾಗಿದೆ. ಸಟ್ಟಾ ಬಜಾರ್ನಲ್ಲೂ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಕೇಂದ್ರದಲ್ಲಿ ಅನ್ನೋದು ಸಟ್ಟಾ ಬಜಾರ್ನಲ್ಲೂ ಗೊತ್ತಾಗ್ತಾ ಇಲ್ಲ. ಸಟ್ಟಾ ಬಜಾರ್ ಕೂಡ ರಾಜಕೀಯ ನಾಯಕರ ಹೃದಯ ಬಡಿತವನ್ನು ಹೆಚ್ಚು ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ BJP ನಾಯಕರು ಮತ್ತೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ, NDA ಮೈತ್ರಿಕೂಟವೇ ಅಧಿಕಾರ ಹಿಡಿಯೋದು ಖಚಿತ ಅನ್ನೋ ಅತಿಯಾದ ಉತ್ಸಾಹದಲ್ಲಿದ್ದರು. ಮೊದಲಿಗೆ ಸಟ್ಟಾ ಬಜಾರ್ನಲ್ಲಿ BJP ಪಕ್ಷವೇ ಅಧಿಕಾರಕ್ಕೆ ಬರಬಹುದು ಅಂತಾನೆ ಸುಳಿವನ್ನು ಕೊಡ್ತಾ ಇದ್ವು. ಆದರೆ 6ನೇ ಹಂತದ ಚುನಾವಣೆ ಮುಗಿಯುವುದರೊಳಗಡೆ ಎಲ್ಲ ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. BJP ಪಕ್ಷ 400 ಕ್ಷೇತ್ರ ಗೆಲ್ಲೋದಿರಲಿ, ಸರಳ ಬಹುಮತ ಪಡೆಯೋದಕ್ಕೂ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಒಂದು ಸುಳಿವನ್ನು ಸಟ್ಟಾ ಬಜಾರ್ ಕೊಡ್ತಾ ಇದೆ. ಇದು ನಿಜಕ್ಕೂ ಇಡೀ ದೇಶದ ಗಮನ ಸೆಳೀತಾ ಇರೋದು ಮತ್ತು ಇಂಡಿಯಾ ಮೈತ್ರಿಕೂಟದ ನಾಯಕರ ಉತ್ಸಾಹವನ್ನು ಇಮ್ಮಡಿಗೊಳಿಸಿರೋದು. NDA ಮೈತ್ರಿಕೂಟಕ್ಕೆ ಅಧಿಕಾರ ಸಿಗಲ್ಲ, ನಮಗೆ ಅಧಿಕಾರ ಸಿಗತ್ತೆ ಅನ್ನೋ ಅತಿಯಾದ ಉತ್ಸಾಹದಲ್ಲಿದ್ದಾರೆ ಇಂಡಿಯಾ ನಾಯಕರು. ಸಟ್ಟಾ ಬಜಾರ್, ವಿವಿಧ ಸಟ್ಟಾ ಬಜಾರ್ಗಳಲ್ಲಿ BJP ನೇತೃತ್ವದ NDA ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ನಂಬರ್ಸನ್ನು ಬಿಡುಗಡೆ ಮಾಡಿದ್ದಾವೆ. ಬಹುಪಾಲು ಸಟ್ಟಾ ಬಜಾರ್ಗಳ ನಂಬರ್ಸಲ್ಲಿ ಈ ಬಾರಿ ಕೇಂದ್ರದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾವೆ. ಇದು ಖಂಡಿತವಾಗಿಯೂ ಮೋದಿಯ ಟೀಮ್ಗೆ ಬಹುದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಯಾವ್ಯಾವ ಸಟ್ಟಾ ಬಜಾರ್ನಲ್ಲಿ ಏನೇ ನಂಬರ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋದಾದರೆ, ದೇಶದ ಪ್ರಮುಖ ಸಟ್ಟಾ ಬಜಾರ್ ಆದಂಥ ಫಲೋಡಿ ಸಟ್ಟಾ ಬಜಾರ್ನಲ್ಲಿ BJP ಪಕ್ಷ 209 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದೆ. NDA ಮೈತ್ರಿಕೂಟ ಮತ್ತು BJP ಎರಡೂ ಸೇರಿದ್ರೆ 253 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ. ಇನ್ನು ಫಲೋಡಿ ಸಟ್ಟಾ ಬಜಾರ್ ಪ್ರಕಾರ ಕಾಂಗ್ರೆಸ್ ಪಕ್ಷವೇ ಏಕಾಂಗಿಯಾಗಿ 117 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಮತ್ತು ಇಂಡಿಯಾ ಮೈತ್ರಿಕೂಟ ಎರಡೂ ಸೇರಿ ಒಟ್ಟು 246 ಕ್ಷೇತ್ರಗಳು ಇಂಡಿಯಾ ಮೈತ್ರಿಕೂಟದ ಪಾಲಾಗತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ. ಇನ್ನು ಫಲನ್ಪುರ್ ಸಟ್ಟಾ ಬಜಾರ್ನಲ್ಲಿ BJP 216 ಗೆಲ್ಲಬಹುದು, NDA ಮತ್ತು BJP ಸೇರಿ 247 ಕ್ಷೇತ್ರಗಳನ್ನು ಪಡೆಯಬಹುದು ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ. ಇನ್ನು ಫಲಂಪುರ್ ಸಟ್ಟಾ ಬಜಾರ್ ಪ್ರಕಾರ ಕಾಂಗ್ರೆಸ್ ಪಕ್ಷ 112 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುತ್ತೆ ಮತ್ತು ಇಂಡಿಯಾ ಹಾಗೂ ಕಾಂಗ್ರೆಸ್ ಎರಡೂ ಸೇರಿ 225 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನೋ ಒಂದು ಸುಳಿವನ್ನು ಬಿಡ್ತಾ ಇದೆ. ಇನ್ನು ಕರ್ನಾಲ್ ಸಟ್ಟಾ ಬಜಾರ್ ಪ್ರಕಾರ BJP 235 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುತ್ತೆ, BJP ಮತ್ತು NDA ಎರಡೂ ಸೇರಿ 263 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ. ಇನ್ನು ಕಾಂಗ್ರೆಸ್ ಪಕ್ಷ 108 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುತ್ತೆ, ಕಾಂಗ್ರೆಸ್ ಇಂಡಿಯಾ ಎರಡೂ ಸೇರಿ 231 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇದೆ. ಮತ್ತು ಬೋಹರಿ ಸಟ್ಟಾ ಬಜಾರ್ನಲ್ಲಿ BJP 227 ಕ್ಷೇತ್ರ ಗೆಲ್ಲತ್ತೆ, NDA BJP ಎರಡೂ ಸೇರಿ 265 ಕ್ಷೇತ್ರಗಳನ್ನು ಗೆಲ್ಲಬಹುದು. ಕಾಂಗ್ರೆಸ್ 115 ಕ್ಷೇತ್ರದಲ್ಲಿ ಗೆದ್ದರೆ ಇಂಡಿಯಾ ಮತ್ತು ಕಾಂಗ್ರೆಸ್ ಎರಡೂ ಸೇರಿ 212 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ. ಇನ್ನು ಬೆಳಗಾಂ ಸಟ್ಟಾ ಬಜಾರ್ ಪ್ರಕಾರ BJP 223 ಕ್ಷೇತ್ರಗಳಲ್ಲಿ ಗೆದ್ದರೆ NDA BJP ಎರಡೂ ಸೇರಿ 265 ಆಗುತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ. ಇನ್ನು ಕಾಂಗ್ರೆಸ್ 120 ಗೆಲ್ಲತ್ತೆ, ಇಂಡಿಯಾ ಮತ್ತು ಕಾಂಗ್ರೆಸ್ ಎರಡೂ ಸೇರಿ 230 ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಬಾರಿಸಬಹುದು ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ. ಇನ್ನು ಕೋಲ್ಕತ್ತಾ ಸಟ್ಟಾ ಬಜಾರ್ನಲ್ಲಿ BJP 218, NDA BJP ಎರಡೂ ಸೇರಿ 261 ಆಗುತ್ತೆ, ಕಾಂಗ್ರೆಸ್ 128, ಕಾಂಗ್ರೆಸ್ ಮತ್ತು ಇಂಡಿಯಾ ಎರಡೂ ಸೇರಿ 228 ಕ್ಷೇತ್ರಗಳು ಇಂಡಿಯಾ ಮೈತ್ರಿಕೂಟದ ಪಾಲಾಗುತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ. ಇನ್ನು ವಿಜಯವಾಡ ಸಟ್ಟಾ ಬಜಾರ್ನಲ್ಲೂ ಕೂಡ ಅತಂತ್ರದ ಫಲಿತಾಂಶವನ್ನೇ ಕೊಡ್ತಾ ಇದೆ. BJP 224, BJP NDA ಎರಡೂ ಸೇರಿ 251, ಕಾಂಗ್ರೆಸ್ 121 ಮತ್ತು ಕಾಂಗ್ರೆಸ್ ಎರಡೂ ಸೇರಿ 237 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ. ಇನ್ನು ಇಂಡೋರ್ ಸಟ್ಟಾ ಬಜಾರ್ನಲ್ಲಿ BJP 260, BJP NDA ಎರಡೂ ಸೇರಿ 283 ಅಂದರೆ ಸರಳ ಬಹುಮತ ಪಡೆಯಬಹುದು
ಅಂತೇಳಿ ಇಂಡೋರ್ ಸಟ್ಟ ಬಜಾರ್ ಹೇಳ್ತಾ ಇದೆ. ಇನ್ನು ಕಾಂಗ್ರೆಸ್ 94ರಲ್ಲಿ ಜಯಬೇರಿಯನ್ನು ಬಾರಿಸುತ್ತೆ. ಇಂಡಿಯಾ ಕಾಂಗ್ರೆಸ್ ಎರಡು ಸೇರಿ 180 ಕ್ಷೇತ್ರಗಳಿಗೆ ಗೆಲ್ಲುವನ್ನು ಸಾಧಿಸಬಹುದು ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ. ಇನ್ನು ಅಹಮದಾಬಾದ್ ಸಟ್ಟ ಬಜಾರ್ನಲ್ಲೂ ಕೂಡ ಅತಂತ್ರ ಪರಿಸ್ಥಿತಿ ಬರುತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ. ಬಿಜೆಪಿ 241, NDA ಬಿಜೆಪಿ ಎರಡು ಸೇರಿ 170, ಕಾಂಗ್ರೆಸ್ 104, ಇಂಡಿಯಾ ಕಾಂಗ್ರೆಸ್ ಎರಡು ಸೇರಿ 193 ಆಗಬಹುದು. ಇನ್ನು ಸೂರತ್ ಸಟ್ಟ ಬಜಾರ್ನಲ್ಲಿ ಬಿಜೆಪಿ 247, NDA ಬಿಜೆಪಿ ಎರಡು ಸೇರಿ 282, ಅಂದರೆ ಸರಳ ಬಹುಮತ ಬರಬಹುದು ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ 96 ಕ್ಷೇತ್ರದಲ್ಲಿ ಗೆಲ್ಲತ್ತೆ. ಇಂಡಿಯಾ ಕಾಂಗ್ರೆಸ್ ಎರಡು ಸೇರಿ 186 ಕ್ಷೇತ್ರ ಆಗಬಹುದು ಅಂತೇಳಿ ಸೂರತ್ ಸಟ್ಟ ಬಜಾರ್ ಹೇಳ್ತಾ ಇದೆ. ಹೀಗಾಗಿ ಈ ಬಾರಿ ಸಟ್ಟ ಬಜಾರ್ನಲ್ಲೂ ಕೂಡ ಯಾರು ಬಹುಮತ ಪಡೀತಾರೆ, ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ದೇಶದ ಜನ ಈ ಬಾರಿ ರಾಜಕಾರಣಿಗಳಿಗೆ ಆಟ ಆಡಿಸ್ತಾ ಇದ್ದಾರೆ ಅನ್ನೋದು ಈ ಒಂದು ನಂಬರ್ಸ್ಗಳಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಕೇಂದ್ರದಲ್ಲಿ ಯಾರ ಅಧಿಕಾರ ಹಿಡಿಯಬಹುದು ಅನ್ನೋದು ಜೂನ್ 4ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಒಳಗಡೆ ಸ್ಪಷ್ಟ ಚಿತ್ರಣ ಸಿಗುತ್ತೆ.